ಮಾಧ್ಯಮದ ಮುಖಾಂತರ ತಿಳಿಸುವುದೇನೆಂದರೆ ಮಾಧ್ಯಮದ ಮುಖಾಂತರ ತಿಳಿಸುವುದೇನೆಂದರೆ ನಮ್ಮ ಶಾಸಕರಾದ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ಕೊಡಲಿಕ್ಕೆ ನಮ್ಮ ಸಾಹೇಬರ ಕೆಲಸ ಏನೆಂದರೆ ಅಭಿವೃದ್ಧಿ ಹರಿಕಾರರು ಒಂದನೇದು. ಎರಡನೇದ್ದು ನಮ್ಮ ಸಾಹೇಬರು ಅವರು ಇವರು ಆ ಜಾತಿ ಈ ಜಾತಿ ಅನ್ನೋದೇ ಎಲ್ಲ ಜಾತಿಯವರಿಗೂ ಸಮಾನತೆಯಿಂದ ನೋಡುವರು. ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ಸಾಕಷ್ಟು ನಮ್ಮ ಇಳಕಲ್ ಹಾಗೂ ಹುನಗುಂದ ತಾಲೂಕಿನ ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಆಗ್ಯಾವ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕಾಗಿ ಅವಕಾಶವನ್ನು ಕೊಡಲಿಕ್ಕಾಗಿ ಅವ್ರು ನಮ್ಮ ಸಾಹೇಬರು ವಿಜಯಾನಂದ ಕಾಶ್ಯಪ್ಪನವರ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕಾಗಿ ವಿನಂತಿ ಮಾಡ್ಕೊತೀವಿ. ಮಾನ್ಯ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಹಾಗೂ ರಾಜ್ಯದ ಅಧ್ಯಕ್ಷರಿಗಾಗಲಿ ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಈ ಮಾಧ್ಯಮ ಮುಖಾಂತರ ನಮ್ಮ ಆದಿ ಬಸವನಗರ 500 ಪ್ಲಾಟ್ ಮುಸ್ಲಿಂ ಸಮಾಜದ ವತಿಯಿಂದ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ವಿನಂತಿ ಮಾಡಿಕೊಳ್ತೀವಿ. ತಾಲೂಕು ಮತ್ತು ಇಳಕಲ್ ತಾಲೂಕು ಎರಡೂ ಸೇರಿದಂಥ ಇದು ಒಂದು ಜಿಲ್ಲೆಯಲ್ಲಿ ಎರಡೂ ತಾಲೂಕು ಸೇರಿ ಒಂದು ಜಿಲ್ಲೆ ಮಾಡಿದಂಥ ಒಂದು ವ್ಯಕ್ತಿ ನಮ್ಮ ವಿಜಯಾನಂದ ಕಾಶ್ಯಪ್ಪನವರಿಗೆ ಆರಿಸಿರ್ತಾರೆ. ಆದ ಕಾರಣ ನಾವು ಇಳಕಲ್ ತಾಲೂಕಿನಿಂದ ಆದಿಬಸವನಗರ ನಾವೀಗ ತಿಳಿಸೋದೇನೆಂದರೆ ಎರಡು ತಾಲೂಕುಗಳನ್ನು ಮೇಂಟೈನ್ ಮಾಡ್ಕೊಂಡು ಹೋಗತಕ್ಕಂಥ ವಿಜಯಾನಂದ ಕಾಶ್ಯಪ್ಪನವರು ಅವರು ಹರಿಕಾರರು ಇದ್ದಾರೆ, ಅವರು ಬಡವರ ಬಗ್ಗೆನೂ ಚಿಂತನೆ ಉಳ್ಳವರಿದ್ದಾರೆ. ಆದ ಕಾರಣ ಬಡವರು, ಬಗ್ಗರು, ದೀನು, ದಲಿತರು ಈ ಎರಡೂ ತಾಲೂಕಿನಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದರಿಂದ ಸಂಬಂಧಪಟ್ಟಂಥ ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ, ನಮ್ಮ ಇನ್ನುಳಿದ ಅಭ್ಯರ್ಥಿ ಇವರು ರಿಟೈರ್ಡ್ ಆದ್ರಲ್ಲ ನಮ್ಮ ಅವರು ಸಿದ್ದರಾಮಯ್ಯ ಸಾಹೇಬರಿಗಾಗಲಿ, ಇದಕ್ಕೆ ಮೇಲ್ಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸುವುದೇನೆಂದರೆ ಮುಸಲ್ಮಾನ ಸಮಾಜ ಒಂದೇ ಅಲ್ಲ, ಧರ್ಮೊಂದು ಎಷ್ಟು ಸಮಾಜ ಜಾತಿ ಎಷ್ಟೋ ನಮ್ಮಲ್ಲಿ ಬಡವರು ಜಾಸ್ತಿ ಇರ್ತಾರೆ. ಆದ ಕಾರಣ ಎರಡು ತಾಲೂಕುಗಳನ್ನು ನೋಡ್ಕೊಂಡು ಹೋಗಬೇಕಾಗಿರ್ತದೆ. ಎರಡು ತಾಲೂಕಿಗೆ ಯೋಗ್ಯ ರೀತಿಯಿಂದ ಬಡವರಿಗೆ ದೀನ ದಲಿತರಿಗೆ ಅವ್ರಿಗೆ ಏನೇನು ಬೇಕು ಸೇವೆಗಳನ್ನು ಸಲ್ಲಿಸುತ್ತಾ ಬಂದಿರ್ತಾರೆ. ಆದ ಕಾರಣ ಇನ್ನೂ ಸೇವೆಗಳನ್ನು ಬಹಳ ಮಾಡಬೇಕಾಗಿರ್ತದೆ. ಆದ ಕಾರಣ ತಿಳಿಪಡಿಸುವುದೇನೆಂದರೆ ದಯವಿಟ್ಟು ಯಾರು ಇದರ ಮೇಲ್ಪಟ್ಟಂಥ ಅಧಿಕಾರಿಗಳಿದ್ದಾರೆ ದಯವಿಟ್ಟು ಅವರಿಗೆ ಅಧಿಕಾರ ಕೊಡಬೇಕು. ಯಾಕಂದರೆ ನಾವು ಸಮಾಜದ ವತಿಯಿಂದ ಮುಸಲ್ಮಾನ ಸಮಾಜದವರು ಯಾವತ್ತಿಗೂ ಕಾಂಗ್ರೆಸ್ ಪಕ್ಷ ಬಿಟ್ಟವರಲ್ಲ ಮತ್ತು ಬಿಡೋನೂ ಇಲ್ಲ. ನೀವು ನಮಗೆ ಅಧಿಕಾರ ಕೊಟ್ಟರು ನಾವು ಸಮಾಜ ಬಿಡೋಂಗಿಲ್ಲ, ಅಧಿಕಾರ ಕೊಡಲಿಕ್ಕಂದ್ರೂ ಸಮಾಜ ಬಿಡೋಂಗಿಲ್ಲ. ಯಾಕಂದರೆ ಮುಸಲ್ಮಾನ ಸಮಾಜದವ್ರು ನಾವು ಹಿಂಗದೀವಿ, ಯಾವತ್ತಿಗೂ 40 ವರ್ಷ 50 ವರ್ಷದಿಂದ ನಾವು ಮುಸಲ್ಮಾನ ಸಮಾಜದವ್ರು ಏನದೀವಿ, ನಾವು ಕಾಂಗ್ರೆಸ್ ಓಟ್ ಕೊಟ್ಕೊಂತ ಬಂದಂಥ ಸಮಾಜದವ್ರು ಇದೀವಿ. ನಾವು ಓಟ್ ಮಾಡಲಿಕ್ಕೆ ಈಗ 20-30 ವರ್ಷದಿಂದ ನಾವು ಓಟ್ ಮಾಡ್ಕೊತ ಬಂದವರು ಇದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಂಥವ್ರು ಇದೀವಿ. ನಾವು ಏನೇ ಇದು ಸಹಿತ ನಾವು ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡ್ತೀವಿ. ದಯವಿಟ್ಟು ಏನು ಅಧಿಕಾರಿಗಳು ಅದಾರ ಹಿಂದೆ ನಮಗೆ ಬಿಡಬಾರ್ದು, ಅವ್ರಿಗೆ ಅಧಿಕಾರ ಕೊಡಬೇಕಂತ ನಾವು ದಯವಿಟ್ಟು ಕೈ ಮುಗಿದು ಹೇಳ್ತೀವಿ. ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕ್ರಿ. ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ಕೊಡಬೇಕಂತ ದಯವಿಟ್ಟು ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದವರಿಗೆ. ಈ ಪತ್ರಿಕಾಗೋಷ್ಠಿ ಖರೀದಿಸುವ ಉದ್ದೇಶ ಏನಂದರೆ, ಇಳಕಲ್ ತಾಲೂಕಿನಲ್ಲಿ ಶಾಸಕರಾದಂಥ ಹುನಗುಂದ ತಾಲೂಕಿನ ಶಾಸಕರಾದಂಥ ಶ್ರೀ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ನಾವು ಒತ್ತಾಯಿಸುತ್ತೇವೆ. ವಿಜಯಾನಂದ ಕಾಶ್ಯಪ್ಪನವರು ಅಭಿವೃದ್ಧಿ ಹರಿಕಾರನೂ ಅದರ, ಯುವ ನಾಯಕರು ಅದರ. ಅವರಂಥ ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ಅವರು ಇರುವಂಥ ಕಾಲದಾಗೆ ಕಂಡಂಥ ಅಭಿವೃದ್ಧಿ ನಾವು ಯಾವ ಕಾಲದೂ ಕಂಡಿಲ್ಲ. 500 ಮನೆಗೆ ಹೋಗ್ಬೇಕಾದ್ರೆ ರಸ್ತೆ ಇದ್ದಿಲ್ಲ ನಮ್ಗೆ. ಸರ್ವಿಸ್ ರೋಡ್ ಮಾಡಿಕೇಸಿ ಅವರೇನೈತೆ ಜೀವವನ್ನು ಉಳಿಸಿದ್ದಾರೆ. ಇಂಥ ನೂರಾರು ಅಭಿವೃದ್ಧಿ ಕೆಲಸಗಳನ್ನು ಶಾಸಕರು ಏನೈತೆ ಆದಮೇಲೆ ಕೆಲಸಗಳು ಆಗಿದ್ದಾವೆ. ಆ ಕಾರಣ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ನಮ್ಮ ಶಾಸಕರಿಗೆ ವಿಜಯಾನಂದ ಕಾಶ್ಯಪ್ಪನವರಿಗೆ, ಯುವ ಮುಖಂಡರಿಗೆ ಸಚಿವ ಸ್ಥಾನ
ನೀಡಬೇಕಂತಂದು ನಾವು ನಮ್ಮ ಸಮಾಜದ ವತಿಯಿಂದ ಆಗ್ರಹಿಸುತ್ತೇವೆ. ಇವರಿಗೆ ಸಚಿವ ಸ್ಥಾನ ಕೊಟ್ಟರೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾವು, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾವು. ಯಾಕಂದ್ರೆ ಇವರಿಗೆ ಒಂದು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡುವಂತ ಹುಮ್ಮಸ್ಸಿದೆ. ಇವ್ರಿಗೆ ಕೊಟ್ಟಂತ ಹುದ್ದೆ ಕೊಟ್ರೆ ಇವರು ಮತ್ತೊಂದಿಷ್ಟು ಕೆಲಸ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಾರ, ಯುವಕರಿಗೆ ಆದ್ಯತೆ ನೀಡಿ, ಮುಂಬರುವ ಚುನಾವಣೆಯಲ್ಲಿ ಯುವಕರಿಗೆ ಆದ್ಯತೆ ನೀಡಿ. ಈಗ ಯುವಕರಾದಂಥ ನಮ್ಮ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ನೀಡಿದರೆ ಅಭಿವೃದ್ಧಿ ಕೆಲಸಗಳು ಬಹಳ ಆಗ್ತಾವಂತ ನಾವು ಆಸೆ ಪಟ್ಟಿದ್ದೇವೆ. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ, ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ನಮ್ಮ ಒತ್ತಾಯ